ಪ್ರೈಸ್ ದಿ ಲಾರ್ಡ್. ಜೀವವುಳ್ಳ ದೇವಾದಿ ದೇವರ ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಅತ್ಯಮೂಲ್ಯವಾದಂಥ ಪರಿಶುದ್ಧವಾದ ಪುನರುತ್ಥಾನ ದಿನಕ್ಕಾಗಿ ದೇವಾದಿ ದೇವರಿಗೆ ಸ್ತೋತ್ರ. ಆಮೇಲೆ ಕಳೆದ ವಾರವೆಲ್ಲ ದೇವರು ಕಾದು ಕಾಪಾಡಿ ಬಲಪಡಿಸಿ ಮತ್ತೊಂದು ವಾರದಲ್ಲಿ ನಮ್ಮನ್ನು ನಡೆಸಿ ಆತನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮ್ಮನ್ನು ಸಜೀವವಾಗಿರಿಸೋದಕ್ಕಾಗಿ ದೇವಾದಿ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆಮೇನ್, ಹಾಲೆಲೂಯಾ. ಹಾಗಿದ್ರೆ ಈ ಒಂದು ಸಮಯದಲ್ಲಿ ಈ ಪುನರುತ್ಥಾನ ದಿನದಲ್ಲಿ ದೇವರು ನಮಗಾಗಿ ಏರ್ಪಡಿಸಿದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 95ನೇ ಕೀರ್ತನೆ 2ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ನಾವು ಸೇರಬೇಕಾಗಿದೆ. ಸಮೂಹವಾಗಿ ಸೇರಿ ಆತನ ಆರಾಧಿಸುವಂತವರಾಗಿದ್ದೇವೆ. ಅನೇಕರು ಅಂದುಕೊಳ್ತಾರೆ, ಸನ್ನಿಧಿಗೆನೇ ಯಾಕೆ ಹೋಗಿ ಆರಾಧನೆ ಮಾಡಬೇಕು? ಯಾಕೆಂದ್ರೆ ದೇವರು ಮಾಡಿದ ಉಪಕಾರಗಳೆಲ್ಲವನ್ನ ನೆನೆಸಿ ನಮ್ಮ ಕರ್ತಾದಿ ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಲಿಕ್ಕೆ, ಸಮೂಹವಾಗಿ ಸೇರಿ ಆತನನ್ನ ಆರಾಧಿಸಲಿಕ್ಕೆ, ಜಯ ಘೋಷವನ್ನ ಮಾಡಲಿಕ್ಕೆ ಉತ್ಸಾಹದಿಂದ, ಸಂತೋಷದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿ, ಪೂರ್ಣ ಬಲದಿಂದ ನಮ್ಮ ಸರ್ವಾಂಗಗಳನ್ನ ಅರ್ಪಿಸಿ ದೇವರಿಗೆ ಸಲ್ಲಿಸಬೇಕಾಗದ ವಿವೇಕಪೂರ್ವಕವಾದ ಆರಾಧನೆಯನ್ನ ಮಾಡಲಿಕ್ಕೆ ಆತನ ಸನ್ನಿಧಿಗೆ ನಾವು ಹೋಗ್ಬೇಕಾಗಿದೆ. ಎಷ್ಟು ಜನರು ಆತನ ಸನ್ನಿಧಿಗೆ ಕೃತಜ್ಞತಾ ಸ್ತುತಿಯೊಡನೆ ಒಂದು ಸಿದ್ಧತೆಯಿಂದ ನಾವು ಹೋಗ್ತಾ ಇದ್ದೇವೆ. ಏನೋ ಒಂದು ಅದ್ಭುತ ಕಾರ್ಯಗಳು ಮಾಡಿದ್ರೆ ಮಾತ್ರವೇ ದೇವರು ನಮ್ಮಲ್ಲಿ ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ನೆನೆಸ್ತಾ ಇದ್ದಾರೆ. ಅದಲ್ಲ, ಈ ದಿನ ಈ ಕ್ಷಣ ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ ದೇವರು ಒದಗಿಸಿಕೊಟ್ಟಂತ ಅದ್ಭುತವೇ. ಆಮೇಲೆ ಬಲವಾಗಿದ್ದೇವೆ, ಕ್ಷೇಮವಾಗಿದ್ದೇವೆ ಅಂದರೆ ದೇವರು ಮಾಡಿದ ಉಪಕಾರವೇ. ನನ್ನಂಥವರು, ನಮ್ಮಂಥವರು, ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಅನೇಕರು ವ್ಯಾಧಿ ಪೀಡಿತರಾಗಿದ್ದಾರೆ, ಮರಣದ ಹಾಸಿಗೆಯಲ್ಲಿ ಮಲಗಿದ್ದಾರೆ. ಹೌದಲ್ವಾ? ಹಾಗಿದ್ರೆ ದೇವರು ನಿನ್ನನ್ನು ಕ್ಷೇಮವಾಗಿರಿಸಿರುವಾಗ ಅದು ದೇವರು ಮಾಡುವಂತ ಉಪಕಾರ ಅಲ್ವಾ? ದೇವರು ಮಾಡಿದಂತ ಮೇಲಲ್ವಾ? ಅದಕ್ಕಿಂತ ದೊಡ್ಡ ಮೇಲ್ ಬೇಕಾ? ನಾವು ಉಸಿರಿಂದ ಇದ್ರೇನೆ ಅಲ್ವಾ ನಾವೆಲ್ಲವನ್ನ ನೋಡ್ಲಿಕ್ಕೆ ಸಾಧ್ಯ, ಎಲ್ಲವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಆಮೇನ್. ಆ ಉಸಿರನ್ನು ಕೊಟ್ಟಂತ ದೇವರಿಗೆ, ಆ ಕ್ಷೇಮವನ್ನ ಕೊಟ್ಟಂತ ದೇವರಿಗೆ, ಆ ಬಲವನ್ನ ಕೊಟ್ಟಂತ ದೇವರಿಗೆ ಕಳೆದ ವಾರವೆಲ್ಲ ದೇವರು ಸುರಕ್ಷಿತವಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಮಾಡ್ಲಿಕ್ಕೆ ಜ್ಞಾನ ಕೊಟ್ಟಿದ್ದಾರೆ. ಪ್ರಯಾಣಗಳನ್ನ ಆಶೀರ್ವಾದಕರವಾಗಿ ನಡೆಸಿದ್ದಾರೆ. ಇದೆಲ್ಲವೂ ದೇವರು ಮಾಡಿದ ಅದ್ಭುತ ಅಲ್ವಾ? ಮಳೆಗೆ, ಗಾಳಿಗೆ, ಚಳಿಗೆ ಎಷ್ಟೋ ಜನ ಮರಣಿಸಿದ್ದಾರೆ ಪ್ರಿಯರೇ. ಕಳೆದ ದಿನಮಾನಗಳಲ್ಲಿ ಕೇರಳದಲ್ಲಿ ಮಳೆಯಿಂದಲೇ 450 ಮರಣಿಸಿದ್ದಾರೆ. ಅಂತ ಭಯಂಕರವಾದ ಸ್ಥಿತಿಯಲ್ಲಿ ನಾವಿದ್ದಾಗ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ಪ್ರೀತಿಸಿ ತನ್ನ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ಹೋಗೋಣ ಬರೋಣಗಳನ್ನು ಆಶೀರ್ವದಿಸ್ತಾ ನಮ್ಮನ್ನು ನಡೆಸಿದ್ದಾರೆ. ಅದು ದೇವ್ರು ಮಾಡಿದಂತ ಅದ್ಭುತ ಅಲ್ವಾ? ಕ್ಷೇಮ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅಲ್ವಾ ನಾವು ಕೃತಜ್ಞತಾ ಸ್ತುತಿಯೊಡನೆ ಆತನ ಸಂಧಾನಕ್ಕೆ ಬರಬೇಕು. ಆತನ ಮಾಡಿದ ಏನೋ ಮಾಡಿದ್ದಾರೆ, ಅದು ದೇವ್ರು ಮಾಡ್ತಾರಂತಲೂ ಕೂಡ ಕೆಲವೊಬ್ರು ನೆನೆಸ್ತಾ ಇಲ್ಲ. ಅವರ ಬಲ ಏನೋ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದಾರೆ. ಅನ್ಯರ ಬಗ್ಗೆ ನಾನು ಮಾತಾಡೋದಿಲ್ಲ, ಕ್ರೈಸ್ತರ ಬಗ್ಗೆನೇ ನಾನು ಮಾತಾಡ್ತೇನೆ, ಕ್ರಿಸ್ತನ ಮಕ್ಕಳ ಬಗ್ಗೆನೇ ನಾನು ಮಾತಾಡ್ತೇನೆ, ಸಭೆಗೆ ಹೋಗ್ತಾ ಇರುವಂತ ಮಕ್ಕಳ ಬಗ್ಗೆನೇ ನಾನು ಮಾತಾಡ್ತೇನೆ. ಆಮೇಲೆ ಇಷ್ಟೆಲ್ಲ ಉಪಕಾರ ಮಾಡುವಂತ ದೇವರಿಗೆ ನಾವು ಏನ್ ಪ್ರೇರೆ ಕೊಡ್ತಾ ಇದ್ದೇವೆ? ಆದ್ರೆ ದೇವರು ಹೇಳ್ತಿದ್ದಾರೆ, ಬನ್ನಿ ಆತನ ಸಂಧಾನಕ್ಕೆ ಜಯ ಘೋಷದೊಡನೆ ಉತ್ಸಾಹ ಧ್ವನಿಯಿಂದ ಕೃತಜ್ಞತಾಸ್ತುತಿಯೊಡನೆ ಆತನ ನಾಮವನ್ನು ಘನಪಡಿಸೋಣ.
ಅದು ದೇವರಿಗೆ ಇಷ್ಟ. ಆಮೇಲೆ ನಾವು ಆತನ ಮಹಿಮೆ ಪಡಿಸ್ಬೇಕು. ಜೀವಿಸುವವರಾಗಿದ್ದೇವೆ, ನಾವು ಆತನ ಮಹಿಮೆ ಪಡಿಸ್ಬೇಕು. ಅದಕ್ಕಾಗಿ ಆತನ ಸಂಧಾನಕ್ಕೆ ಸಿದ್ಧತೆಯಿಂದ ಹೋಗ್ಬೇಕು. ಎಷ್ಟು ಜನರು ಸಿದ್ಧವುಳ್ಳವರಾಗಿ ಹೋಗ್ತಾ ಇದ್ದಾರೆ, ಭಯದಿಂದ ಭಕ್ತಿಯಿಂದ ಹೋಗ್ತಾ ಇದ್ದಾರೆ. ಬೇರೆ ಕೆಲಸಗಳಿಗೆ ಎಷ್ಟು ಆಸಕ್ತರಾಗಿ ಟೈಮ್ಗೆ ಕರೆಕ್ಟಾಗಿ ಹೋಗ್ತೇವೋ, ಆತನ ಸಂಧಾನಕ್ಕೆ ಅಷ್ಟೇ ಆಸಕ್ತಿ ಉಳ್ಳವರಾಗಿ ಸಮಯಕ್ಕೆ ನಾವು ಹೋಗ್ತಾ ಇದ್ದೇವ. ಒಂದು ಬಾರಿ ಆಲೋಚನೆ ಮಾಡೋಣ, ಪರೀಕ್ಷಿಸಿಕೊಳ್ಳೋಣ, ಸರಿಪಡಿಸಿಕೊಳ್ಳೋಣ. ಆತನ ಪರಿಶುದ್ಧವಾದ ಪುನರುತ್ಥಾನ ದಿನವನ್ನು ಎಂದಿಗೂ ಅಲಕ್ಷ್ಯ ಮಾಡುವಂಥದ್ದು ಬೇಡ. ಈ ದಿನ ಅಲ್ಲದೆ ನೆಕ್ಸ್ಟ್ ವಾರ ಹೋಗ್ಬೋದು ಬಿಡು, ಇಲ್ಲ. ಆ ಸಮಯ ಹೋದ್ರೆ ಮತ್ತೆ ಸಮಯ ಸಿಗಲ್ಲ. ಆಶೀರ್ವಾದ ಕಳ್ಕೊಂಡ್ರೆ ಮತ್ತೆ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಮೊದಲು ದೇವರು, ತದನಂತರ ನಮ್ಮ ಕೆಲಸಗಳು. ಆಮೇಲೆ ದೇವರು ಆ ರೀತಿಯಲ್ಲಿ ಭಯದಿಂದಲೂ ಭಕ್ತಿಯಿಂದಲೂ ಸಿದ್ಧತೆಯಿಂದಲೂ ಕೃತಜ್ಞತಾ ಸ್ತುತಿನಾಥನ ಸತ್ಯದಾನಕ್ಕೆ ಹೋಗ್ಲಿಕ್ಕೆ ದೇವರು ತಾನೇ ಕೃಪೆ ಮಾಡಿಕೊಟ್ಟು ಬಲಪಡಿಸಲಿ. ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ಯಾರು ಕೂಡ ಅಲಕ್ಷ್ಯ ಮಾಡದೆ ಆ ಸಂಧಾನಕ್ಕೆ ಸಮೂಹವಾಗಿ ಕುಟುಂಬವಾಗಿ ಹೋಗಿ ಆತನ ನಾಮವನ್ನು ಘನಪಡಿಸೋಣ. ಈ ವಾಗ್ದಾನ ವಾಕ್ಯವನ್ನು ಆಶ್ವಸಿಸಿ ಬಲಪಡಿಸಿದ ಪ್ರಾರ್ಥನೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ತಪ್ಪದೆ ನಾವು ಪ್ರಾರ್ಥನೆ ಮಾಡುವವರಾಗಿದ್ದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನ ಅಂತ ದೇವರೇ, ಈ ಪರಿಶುದ್ಧವಾದ ಪುನರುತ್ಥಾನದಿಂದ ನಮ್ಮನ್ನು ಸಜೀವಾಗಿರಿಸಿನ ಸಂಧಾನಕ್ಕೆ ಎಲ್ಲರೂ ಸಿದ್ಧತೆ ಉಳ್ಳವರಾಗಿ ಹೋಗ್ಲಿಕ್ಕೆ ಕೃಪೆ ಮಾಡಿಕೊಡ್ತಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯಾರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಅವ್ರನ್ನ ಎಚ್ಚರಿಸಿ ಸಂಧಾನಕ್ಕೆ ಬರುವಂತ ಕೃಪೆಯನ್ನು ಒದಗಿಸಿಕೊಡಿ. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿದ್ದೆಲ್ಲವನ್ನೂ ಹೊಂದಿದ್ದು ಪರಲೋಕದ ಪರಮ ತಂದೆಗೆ ಆಮೇಲೆ. ಪ್ರೈಸ್ ದಿ ಲಾರ್ಡ್.